ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದೇಶದಲ್ಲಿ ಯಾವುದರ ರಾಜ್ಯದಲ್ಲಿ ಒಂದು ಜಾತಿ ಅಪಹರಣ ಆಗಿದೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆಗಿದೆ. ದೇಶದ ಯಾವ ರಾಜ್ಯದಲ್ಲೂ ಒಂದು ಜಾತಿಯನ್ನು ಮತ್ತೊಂದು ಜಾತಿಯವರಿಗೆ ಅಪರಿಚಿತ ಉದಾಹರಣೆಗಳು ಇರುವುದಿಲ್ಲ. ಕಾರಣ ಇಷ್ಟೇ, ಕರ್ನಾಟಕದಲ್ಲಿ ಒಡ್ಡರ ಜನಾಂಗ ಮತ್ತು ಬೋವಿ ಜನಾಂಗ ಬೇರೆ ಬೇರೆ ಆಗಿರ್ತವೆ. ಒಡ್ಡರು ಬೋವಿಗಳ ಅಲ್ವೇ ಅಲ್ಲ, ಬೋವಿಗಳು ಒಡ್ಡರೂ ಅಲ್ಲ. ಇವೆರಡೂ ಒಂದಕ್ಕೊಂದು ಸಂಬಂಧ ಇಲ್ಲದಂಥ ಜಾತಿಗಳಿದ್ದಾಗ್ಯೂ ಕೂಡ ಕಾಲಕ್ರಮೇಣದಲ್ಲಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ಬೋವಿ ಜಾತಿಯನ್ನು ಅಪಹರಿಸಿ ಇವತ್ತು ಬೋವಿ ಹೆಸರಿನಲ್ಲಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒಡ್ಡರ ಜನಾಂಗದವರು ಪಡಿತಾ ಇದ್ದಾರೆ. ಅಂದಾಗ ಬೋವಿ ಅಂತಂದರೆ ಯಾರು ಒಂದು ಮಾತುಗಳಲ್ಲಿ ಹೇಳಬೇಕಂತಂದರೆ, ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜ ಮಹಾರಾಜರು ಶ್ರೀಮಂತರು ಮಠಾಧೀಶರನ್ನು ಪಲ್ಲಕ್ಕಿ ಮತ್ತು ಮೇನೆಗಳಲ್ಲಿ ಕೂಡಿಸಿಕೊಂಡು ಅವಾಗ ಕಾರು ವೆಹಿಕಲ್ಸು ಏನೂ ಇರ್ತಿರಲಿಲ್ಲ. ಅಂಥ ಸಮಯದಲ್ಲಿ ಅವರುಗಳನ್ನು ಈ ಪಲ್ಲಕ್ಕಿ ಮತ್ತು ಮೇನೆಗಳಲ್ಲಿ ಕುಂಡಿರಿಸಿಕೊಂಡು ಅವರು ಮುಟ್ಟಬೇಕಾದ ಜಾಗೆಗೆ ಮುಟ್ಟಿಸಿ ನಮ್ಮ ಜನ ಸ್ವಾಮಿ ನಿಷ್ಠೆಯನ್ನು ಮೆರಿತಾ ಇದ್ದರು. ನಮ್ಮ ವೃತ್ತಿ ಸ್ವತಂತ್ರತರವಾಗಿ ಇಲ್ಲದ ಪ್ರಯುಕ್ತ ಈಗ ಅನೇಕ ಕೂಲಿನಲ್ಲಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ನಮ್ಮ ಜನ, ಬೋವಿ ಜನಾಂಗ. ಇನ್ನು ಒಡ್ಡರ ಜನಾಂಗದ ಬಗ್ಗೆ ಹೇಳಬೇಕಂತಂದರೆ ಅವರು ಕಲ್ಲು ಹೊಡೆಯುವುದು, ಮಣ್ಣು ಎತ್ತುವುದು, ಈ ವೃತ್ತಿಯಿಂದ ಅವರು ಒಡ್ಡರ ಜನಾಂಗರಾಗಿದ್ದು, ಅವರ ಮಾತೃಭಾಷೆ ತೆಲುಗು ಆಗಿದೆ. ನಮ್ಮ ಬೋವಿ ಜನಾಂಗದ ಮಾತೃಭಾಷೆ ಕನ್ನಡ. ಅಂದರೆ ಕರ್ನಾಟಕದ ನಾವು ಮೂಲ ನಿವಾಸಿಗಳು. ಅವರು ಒಡ್ಡರ ಜನಾಂಗ ನಮ್ಮ ಕರ್ನಾಟಕದ ಮೂಲ ನಿವಾಸಿಗಳು ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಂಥ, ದುಡ್ಲಿಕ್ಕೆ ಬಂದು ಅವರು ಇಲ್ಲಿ ವಲಸೆ ಬಂದು ಇಲ್ಲಿ ನೆಲೆಸಿದಂಥ ಒಂದು ಜನಾಂಗ. ಅಂದಾಗ ಒಡ್ಡರ ಮತ್ತು ಬೋವಿ ಜನಾಂಗ ಒಂದಕ್ಕೊಂದು ಯಾವುದೇ ದೃಷ್ಟಿಯಿಂದಲೂ ಹೊಂದಾಣಿಕೆ ಆಗುವುದಿಲ್ಲ ಅಂತೇಳಿ ಮೊದಲು ತಮ್ಮಲ್ಲಿ ನಾನು ಸ್ಪಷ್ಟೀಕರಿಸುತ್ತೀನಿ. ಅವರು ಬೋವಿ ಜಾತಿ ಆಗಿದ್ದರೆ ಅವ್ರು ಬೋವಿ ಅಂತ ಸರ್ಟಿ ಯಾಕೆ ತಗೊಳ್ಳಿಲ್ಲ? ನೀವು ದಯವಿಟ್ಟು ಇದನ್ನು ನೀವು ನೋಡ್ಬೋದು. ತಂಗಡಿಯವರು ಇವತ್ತು ಒಡ್ಡರ ಅಂತೇಳಿ ಏನು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಯಾಕಂದ್ರೆ ನಾವು ಅವ್ರು ಬೋವಿ ಅಂತ ಯಾರು ತೊಗೊಂಡಿದ್ರೆ ನಾವು ಕೋರ್ಟಿಗೆ ಹೊರತೀವಿ. ಅವ್ರು ತೊಗೊಂಡಿಲ್ಲ, ಅವ್ರು ಒಡ್ಡರ ಅಂತೇಳಿ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.